ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಎತ್ನಿಕ್ ಡೇಗೆ ರೆಡಿ ಆಗ್ತಿದ್ವಿ. ಹಾಗೆ ನಾವು ಯಾಕೆ ಗೆಟ್ ರೆಡಿ ವಿತ್ ದಿಸ್ ವಿಡಿಯೋ ಮಾಡಬಾರ್ದು ಅಂತ ಅದಕ್ಕೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಕ್ಲಿಪ್ಪಿಂಗ್ಸ್ ತೊಗೊತಾ ಲೇಟ್ ಆಗಿತ್ತು. ಅದಕ್ಕೆ ಫಸ್ಟೇ ಆಟೋ ಅಣ್ಣಂಗೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದ್ವಿ. ನಾವು ಪೂರ್ತಿ ರೆಡಿಯಾಗಿ ಫೈನಲ್ ಕ್ಲಿಪ್ ತೊಗೊಳೋಷ್ಟೊತ್ತಿಗೆ ಆಟೋ ಅಣ್ಣ ಕೂಡ ಬಂದು ವೆಯ್ಟ್ ಮಾಡ್ತಿದ್ರು. ಸೊ ಇನ್ನೂ ತಡ ಮಾಡೋದು ಬೇಡ ಅಂತ ಆಟೋ ಹೊತ್ಕೊಂಡು ಕಾಲೇಜ್ ಕಡೆ ಹೊರಟ್ವಿ ಎಲ್ಲರೂ. ಆಟೋದಲ್ಲಿ ಹೋಗೋ ಮಜಾನೇ ಬೇರೆ. ನಾವು ಕೂಡ ಎಂಜಾಯ್ ಮಾಡಿಕೊಂಡು ಆಟೋದಲ್ಲಿ ಕಾಲೇಜ್ ರೀಚ್ ಆದ್ವಿ. ಕಾಲೇಜ್ ರೀಚ್ ಆದ ತಕ್ಷಣ ನಾವು ಫಸ್ಟ್ ಹೋಗಿದ್ದು ಸೆಮಿನಾರ್ ಹಾಲಿಗೆ. ಸೆಮಿನಾರ್ ಹಾಲ್ ಇರೋದು 4th ಫ್ಲೋರಲ್ಲಿ. ಸೊ ನಾವು ಕೂಡ ಅಷ್ಟಾಗಿ ಸೆಮಿನಾರ್ ಹಾಲಿಗೆ ಯಾವತ್ತೂ ಹೋಗಲ್ಲ. ನಾವು ಬಂದಿದ್ದು ಏನು ಕೆಲಸಕ್ಕೆ ಅಂದರೆ ನನ್ನ ಫ್ರೆಂಡ್ಸ್ ಇಬ್ಬರಿಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಡ್ಯಾನ್ಸಿಂದು. ಸೊ ಅದಕ್ಕೋಸ್ಕರ ನಾವು ಸೆಮಿನಾರ್ ಹಾಲಿಗೆ ಬಂದ್ವಿ. ಹಾಗೆ ಅವರು ಹೋಗಿ ಅವ್ರ ಪ್ರೈಸ್ನ ಇಸ್ಕೊಬಂದರು. ಇನ್ನೇನು ಬಂದು ಕೆಲಸ ಆಯ್ತಲ್ಲ ಅಂತ ಪ್ರೈಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸೆಮಿನಾರ್ ಹಾಲಿಂದ ಹೊರಗೆ ಬಂದ್ವಿ. ಈ ಮರ ಬಂದು ನಮ್ಮ ಕಾಲೇಜ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಕಾಲೇಜ್ ಕಾರಿಡಾರಲ್ಲಂತೂ ಎಲ್ಲರೂ ಫೋಟೋಸ್ ಮತ್ತು ವೀಡಿಯೋಸ್ ತಕ್ಕೊಳ್ಳೋದ್ರಲ್ಲೇ ಬ್ಯುಸಿ ಇದ್ದರು. ಇವತ್ತು ಎತ್ನಿಕ್ ಡೇ ಮತ್ತು ಕಾಲೇಜ್ ಡೇ ಇದ್ದಿದ್ದರಿಂದ ಕಾಲೇಜಲ್ಲೇ ಸ್ಟಾಲ್ ಹಾಕೋಕ್ಕೆ ಸ್ಟೂಡೆಂಟ್ಸ್ಗೆ ಪರ್ಮಿಷನ್ ಕೊಟ್ಟಿದ್ರು. ಸೊ ನಾವು ಕೂಡ ಯಾರ್ಯಾರು ಸ್ಟಾಲ್ ಹಾಕಿದ್ದಾರೆ ಅದರಲ್ಲಿ ಏನೇನಿದೆ ಅಂತ ನೋಡೋಕೆ ಹೋದ್ವಿ. ಅಲ್ಲಿದ್ದಿದ್ರಲ್ಲಿ ವಾಟರ್ಮೆಲನ್ ಜ್ಯೂಸ್ ಬೆಸ್ಟ್ ಅನ್ಸಿದ್ದಕ್ಕೆ ನಾವು ಅದನ್ನೇ ತೊಗೊಂಡ್ವಿ. ಇನ್ನು ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ನಾನು ನನ್ನ ಫ್ರೆಂಡ್ಸು ರೀಲ್ಸ್ ಮಾಡೋಕ್ಕೆ ಹೋದ್ವಿ. ರೀಲ್ಸ್ ಎಲ್ಲ ಮಾಡಿ ಫೋಟೋಸ್ ತಕ್ಕೊಳೋಷ್ಟೊತ್ತಿಗೆ ಊಟದ ಟೈಮ್ ಕೂಡ ಆಗಿತ್ತು. ನಮಗೂ ಕೂಡ ಹಸಿವಾಗ್ತಿತ್ತು. ಅದಕ್ಕೆ ಊಟ ಮಾಡೋಣ ಅಂತ ಹಾಸ್ಟೆಲ್ ಮೆಸ್ಸಿಗೆ ಹೋದ್ವಿ. ಸೊ ಇವತ್ತು ಊಟಕ್ಕೆ ಏನೇನು ಸ್ಪೆಷಲ್ ಕೊಟ್ಟಿದ್ರು ಅಂದರೆ ಪಾಯಸ, ಮಜ್ಜಿಗೆ, ಪಾಪಡ್, ಪೂರಿ. ಪಾಪಡ್ ಮತ್ತು ಪೂರಿ ಎರಡು ಸೇಮ್ ಅನಿಸ್ತು. ಆ್ಯಂಡ್ ಮೈಸೂರು ಪಾಕ್, ಬಜ್ಜಿ, ಜಾಕ್ ಫ್ರೂಟ್ ಪಲ್ಯ, ಚನಾ ಮಸಾಲ, ಬೇಬಿಕಾರ್ನ್ ಮಂಚೂರಿಯನ್, ಟೊಮೆಟೊ ಸೂಪ್ ಆ್ಯಂಡ್ ವೆಜ್ ಕಟ್ಲೆಟ್. ಹಾಗೆ ರೈಸ್, ರಸಮ್, ಕರ್ಡ್ ರೈಸ್ ಆ್ಯಂಡ್ ಐಸ್ ಕ್ರೀಮ್ ಕೂಡ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ವಾಪಸ್ ಕಾಲೇಜ್ ಡೇಗೆ ಅಂತ ಬಂದ್ವಿ. ಕಾಲೇಜ್ ಡೇದು ನಾನು ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದೇ ಒಂದು ಕ್ಲಿಪ್ಪಿಂಗ್. ಅದು ಕೂಡ ಕಾಲೇಜ್ ಡೇ ಮುಗಿಯುವಾಗ ತೊಗೊಂಡಿದ್ದೆ. ಫೈನಲ್ ಇಯರ್ ಬಿಟ್ಟೋಗ್ತಿದ್ರಿಂದ ಈ ಸಾಂಗ್ ಪ್ಲೇ ಮಾಡಿದ್ರು. ನಾವು ಬಿಟ್ಟೋಗ್ಲಿಲ್ಲ ಅಂದ್ರೂ ಈ ಸಾಂಗಿಗೆ ಎಮೋಷನಲ್ ಆದ್ವಿ. ಹಾಗೆ ಎಂಜಾಯ್ ಕೂಡ ಮಾಡಿದ್ವಿ. ಸಾಂಗ್ ಯಾವ್ದಿರ್ಬೋದು ಅಂತ ನೀವೇ ನೋಡಿ.